ರಾಜ್ಯದಲ್ಲಿ ತೀವ್ರ ಬರಗಾಲ ಪರಿಣಮಿಸಿದರೂ ಕೂಡ ನಯಾ ಪೈಸಕ್ಕೂ ಕೇಂದ್ರ ಸರ್ಕಾರಕ್ಕೆ ಕೇಳದ ಬಿಜೆಪಿ ಸಂಸದರಿಗೆ ಲೋಕಸಭೆ ಚುನಾವಣೆಯಲ್ಲಿ ಜನರೇ ತಕ್ಕ ಪಾಠ ಕಲಿಸಲಿದ್ದಾರೆ ಅಂತ ಈ ಸಂದರ್ಭದಲ್ಲಿ ತಿಳಿಸಿದರು. ಕೇಂದ್ರ ಅಧ್ಯಯನ ತಂಡ ಕೇವಲ ಕಾಟಾಚಾರಕ್ಕಾಗಿ ಬಂದು ಹೋಗಿದ್ದಾರೆ. ರಾಜ್ಯಕ್ಕೆ ಬರುವ ಬಹುಪಾಲು ತೆರಿಗೆ ಹಣ ಪಡೆಯಲು ಕೇಂದ್ರದ ದೆಹಲಿಯಲ್ಲಿ ರಾಜ್ಯ ಸರ್ಕಾರ ಪ್ರತಿಭಟನೆ ಮಾಡುವ ಪರಿಸ್ಥಿತಿ ಉಂಟಾಗಿದೆ. ಇಂತಹ ಬಿಜೆಪಿ ಕೇಂದ್ರ ಸರ್ಕಾರವನ್ನ ಮತ್ತೊಮ್ಮೆ ಬಾರದಂತೆ ನಾವುಗಳು ಪಣ ತೊಡಬೇಕಾಗಿದೆ ಅಂತ ಸಣ್ಣ ಕೈಗಾರಿಕೆ ಸಾರ್ವಜನಿಕ ಉದ್ಯಮಿಗಳ ಮಂತ್ರಿ ಶರಣಬಸಪ್ಪ ಗೌಡ ದರ್ಶನಾಪುರ ಅವರು ಕರೆಯನ್ನ ನೀಡಿದ್ರು. ಶಹಾಪುರ ಮತಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕಾಮಗಾರಿಗಳು ಚಾಲ್ತಿಯಲ್ಲಿವೆ. 122 ಕೋಟಿ ವೆಚ್ಚದಲ್ಲಿ ಕುಡಿಯುವ ನೀರಿನ ಯೋಜನೆ, 70 ಕೋಟಿ ರೂಪಾಯಿಗಳಲ್ಲಿ ಭೀಮಾ ನದಿಯಿಂದ ಅಲ್ಲದೆ ನಾರಾಯಣಪುರ ಎಡದಂಡೆ ಕಾಲುವೆಯಿಂದ ಪ್ರತಿ ಗ್ರಾಮಗಳಿಗೂ ಶಾಶ್ವತವಾಗಿ ಕುಡಿಯುವ ನೀರು ಸರಬರಾಜು ಯೋಜನೆಗೆ 1200 ಕೋಟಿ ರುಗಳನ್ನ ಪ್ರಸ್ತಾವನೆಯಲ್ಲಿದೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಯೋಜನೆಯಲ್ಲಿ 9 ಕೋಟಿ ರು ವೆಚ್ಚದಲ್ಲಿ ಹೊಸ ತಹಸೀಲ್ದಾರ್ ಕಚೇರಿ ಪುನರುಚ್ಚೇತನ ಅಭಿವೃದ್ಧಿ ಅಲ್ಲದೆ ಹಳೆಯ ತಹಸೀಲ್ದಾರ್ ಕಚೇರಿಯಲ್ಲಿ 100 ಹಾಸಿಗೆಗಳ ಸರ್ಕಾರಿ ಆಸ್ಪತ್ರೆ ನಿರ್ಮಾಣ ಗುರಿ ಹೊಂದಲಾಗಿದೆ ಅಂತ ಶರಣಬಸಪ್ಪ ಗೌಡ ಸಣ್ಣ ಕೈಗಾರಿಕೆ ಸಾರ್ವಜನಿಕ ಉದ್ಯಮಿಗಳ ಸಚಿವರು ಹೇಳಿದರು. ಹಿಂದಿ ಭಾಷೆ ಅಲ್ಲ, ಆಡಳಿತ ಭಾಷೆ ಬೇರೆ ಇರ್ತದೆ. ಅದು ಕನ್ನಡವಲ್ಲ, ಹಿಂದಿನೂ ಅಲ್ಲ, ಉರ್ದೂ ಅಲ್ಲ, ಆಡಳಿತ ಭಾಷೆನೇ ಬೇರೆ ಇರ್ತದೆ. ಆ ಭಾಷೆಯನ್ನು 35 ವರ್ಷಗಳ ನಾನು ಆ 35 ವರ್ಷದ ಭಾಷೆಯನ್ನು ಉಪಯೋಗಿಸಿಕೊಂಡು ನಿಮ್ಮ ಮನಸ್ಸಿನ ಭಾವನೆಗಳನ್ನ, ನಿಮ್ಮ ಬೇಡಿಕೆಗಳನ್ನ ನಾನು ಅದನ್ನು ತರ್ಜುಮೆ ಮಾಡಿ ಟ್ರಾನ್ಸ್ಲೇಷನ್ ಮಾಡಿಕೊಂಡು ಡೈಲಿ ಹೋಗ್ಬೇಕು. ಅದಾದ ನಂತರ ಭಗವಂತನ ಇಚ್ಛೆ ಅದಕ್ಕೆ ಮತ್ತೆ IPL ಹೆಚ್ಚಿಗೆ ಕೊಡ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ ಮಾಡಿದ ಮಕ್ಕಳಿಗೆ ಅಧಿಕಾರ ಕೊಟ್ಟಿದೆ. ನೀವು 5 ಕೊಡೋದಂದ್ರೆ ಸರ್ಕಾರ ಪರಿಷತ್ತಿಂದ 34 ರೂಪಾಯಿ ನಾವು ಕೊಡ್ತೀವಿ, ಒಂದು ದೇಶಕ್ಕೆ ಹೆಚ್ಚಿಕೊಂಡಿಲ್ಲ. ಅದಕ್ಕಾಗಿ ಒಬ್ಬರಿಗೆ 170 ರೂಪಾಯಿ ನಾವು ನೇರವಾಗಿ ಅಕೌಂಟ್ಗೆ ಹಾಕತಕ್ಕಂಥ ಕೆಲಸ ಮಾಡಿದ್ರು ಕರ್ನಾಟಕ ಸರ್ಕಾರ. ಪ್ರಪಂಚದ ಇನ್ನೊಂದು ದೇಶಗಳನ್ನು ನೋಡಿದರೆ ನಾವು ಮತದಾರ ಮೊದಲೇ ಪ್ರಭಾವಿ ದೇಶದಲ್ಲಿ ಎಲ್ಲರೂ ನಮ್ಮ ಪ್ರತಿನಿಧಿ ನಮ್ಮ ಕೆಲಸ ಮಾಡಲಿಕ್ಕೆ ನೇಮಕ ಮಾಡತಕ್ಕಂಥ ವ್ಯಕ್ತಿಗಳು. ಆದರೆ ಮತದಾರ ಪ್ರಭುಗಳು ಮತದಾರ ಪ್ರಭುಗಳಾಗತಕ್ಕಂಥ ಈ ಒಂದು ವಾರದಿಂದ ತಿರುಗಾಡುವಂಥ ಪರಿಸ್ಥಿತಿ ಇದ್ದರೂ ಕೂಡ ಮನೆ ಕೂಡಲಾಗಲ್ಲ, ಓಡಾಡಬೇಕಾಗ್ತದೆ. ಬಂಗಾರ ಇದು ಒಂದು ವಾರದಷ್ಟು ಡಾಕ್ಟರ್. ಆದರೆ ಏನು ಮಾಡಬೇಕು, ಇಲ್ಲಿ ಸುತ್ತೂರು ಮಂದಿ ಯಾದಗಿರು ಇವತ್ತು ಇಲ್ಲಿ ಮತ್ತು ಮಧ್ಯಾಹ್ನ ಜೋಗಿ, ನಾಳೆ ಕೊರಟೂರು, ನಾಳೆ ರಾಯಚೂರು, ಅದಾದ್ಮೇಲೆ ಒಂದು 2